ಓಕೆ, ನಾವೀಗ ನಮ್ಮ ಡೇ 2 ಊಟಿ ಟ್ರಿಪ್ಪಿನ ಓಕೆ, ಸೊ ಡೇ 2 ಇವತ್ತು ನಾವು ನಮ್ಮ ರೂಮಿಂದ ಬೇಗ, ನಿಮ್ಗೆ ನಂಬ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಿಮ್ಗೆ ನಂಬೋದು, ಇವಳಿಗೆ ನಂಬ್ಲಿಕ್ಕೆ ಆಗ್ಲಿಲ್ಲ. ನಾನು ನಿನ್ನೆ ರಾತ್ರಿ 9 ಗಂಟೆಗೆ ಮಲಗಿ ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ? 7 ಗಂಟೆಗೆ ಎಬ್ಸಿದ್ದು. ಮತ್ತೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಬಿಸಿ ನೀರು ಅವಳಿಗೆ ಪಾಪ ಬರ್ಲಿಲ್ಲ. ಇಲ್ಲಿ ಬಿಸಿ ನೀರು ಸಹ ತಣ್ಣಗಾಗ್ತುಂಟು. ಸೊ ಹಾಗೆ ನಾವು ರೆಡಿಯಾಗಿ ಈಗ ದೊಡ್ಡ ಬೆಟ್ಟ ಪೀಕಿಗೆ ಹೋಗ್ತಾ ಇದ್ದೇವೆ. ಸೊ ಹೇಳಿದಾಗೆ ದೊಡ್ಡ ಬೆಟ್ಟ ಪೀಕ್ 10 ಕಿಲೋಮೀಟರ್, ಬಟ್ ಅರ್ಧ ಗಂಟೆ ಬೇಕು ಹೋಗ್ಲಿಕ್ಕೆ, ಆಯ್ತಾ? ಸೊ ನಾನು ದಾರಿ ತಪ್ಪಿ ಆಚೆ ಹೋಗ್ತಾ ಇದ್ದೇನೆ ಈಗ. ನಾನು ಇಲ್ಲಿ ಅಲ್ಲಲ್ಲ, ಕರೆಕ್ಟ್ ಹೋಗ್ತಾ ಇದ್ದೇನೆ. ಸೊ ಇವತ್ತು ದೊಡ್ಡ ಬೆಟ್ಟ ಪೀಕ್ ನೋಡು, ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೇವೆ. ಇಲ್ಲಿ ಬಾಕಿ ಅಂತ ತೋರಿಸಿಲ್ಲ, ಯಾಕೆ ಎಲ್ಲ ಬಂದುಂಟು. ಸೊ ದೊಡ್ಡ ಬೆಟ್ಟ ಪೀಕ್ ಇಂದ ನಾವೆಲ್ಲೆಲ್ಲ ಹೋಗ್ತೇವೆ ಅಂತೆಲ್ಲ ನಾವು ಹೇಳ್ತೇವೆ, ಆಯ್ತಾ? ಆಮೇಲೆ ಸಿಗ್ತೇನೆ, ಆಯ್ತಾ? ಓಕೆ, ಸೊ ಡೇ 2 ನಮ್ದು ಸ್ಟಾರ್ಟ್ ಆಯ್ತು. ಈಗ ದೊಡ್ಡ ಬೆಟ್ಟ ಪೀಕ್ ಹತ್ರ ಬಂದಿದ್ದೇವೆ. ಅಷ್ಟು ಜನ ಇಲ್ಲ, ಅಲ್ಲ ಮೋಸ್ಟ್ಲಿ ಅಲ್ಲಿ ಪೀಕ್ ಹತ್ರ ಇರ್ಬೋದು. ಈಗ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ನಡ್ಕೊಂಡು ಹೌದಾ? ಮತ್ತೆ ನೀವು ಅದು ನನಗೆ ಗೊತ್ತಿರಲಿಲ್ಲ. ಇಂಥದೊಂದು ಚಿಕ್ಕ ಮಾರ್ಕೆಟ್ ತರ ಆಗಿ ಹೋಗ್ಬೇಕು, ಎಲ್ಲ ಓಪನ್ ಆಗ್ತಾ ಉಂಟು ಮಾತ್ರ ಈಗ. ಇದು ದೊಡ್ಡ ಬೆಟ್ಟ ಟಾಪ್, ಒಂದು 20 ರೂಪಾಯಿ ಟಿಕೆಟ್. ಎಷ್ಟು? 10 ರೂಪೀಸ್ ಒಬ್ಬರಿಗೆ ಟಿಕೆಟ್. ಸೊ ಹೀಗೆ ಉಂಟು ಮೇಲೆ, ಅಂದ್ರೆ ಜಾಸ್ತಿ ಅಂತ ಕಾಣುದಿಲ್ಲ, ಅಂದ್ರೆ ಫುಲ್ ಫಾಗ್ ತುಂಬಿ ಹೋಗಿದೆ. ಅದೇ ನಾನು ಇವಳ ಮುಖ ನೋಡ್ಬೇಕು, ಇವಳ ನನ್ನ ಮುಖ ನೋಡ್ಬೇಕು. ಬಟ್ ಅಲ್ಲಿ ಹೋಗಿ ನೋಡುವ ಬನ್ನಿ. ಆಯ್ತು, ನೋಡೋಣ. ಏನು ಕಾಣುದಿಲ್ಲ. ಓಕೆ, come bro. No, you come. ಸೊ ಇಲ್ಲಿಂದ ಕರ್ನಾಟಕ ಬಾರ್ಡರ್ ಕಾಣ್ತಾ ಇರ್ತ, ಹುಡುಗಿ ಮುಖ ಮಾತ್ರ ಕಾಣ್ತಾ ಉಂಟು, ಬಟ್ ಗಾಳಿ ತುಂಬಾ ಉಂಟು. ಹೌದು, ತುಂಬಾ. ಎಷ್ಟು 10 ಡಿಗ್ರೀಸ್ ಅಲ್ಲ ಇಲ್ಲಿ? ಹೌದು, 10 ಡಿಗ್ರೀಸ್. ಬಟ್ ಒಳ್ಳೇದಾಗ್ತದೆ. ಒಂದು ವರ್ಷಕ್ಕೆ ಬೇಕಾದಷ್ಟು ಕೋಲ್ಡ್ ತಗೊಂಡು ನಾನು ಮಂಗಳೂರಿಗೆ ಹೋಗಿ ಸೆಕೆಯಲ್ಲಿ ಇರ್ತೇನೆ. ನೆಕ್ಸ್ಟ್ 1 ವರ್ಷ ಆದ ನಂತರ ಬೇರೆ ಎಲ್ಲಿ ಹೋಗುವ. ಇಲ್ಲಿ ನೋಡಿ, ಇವಳು ಎಲ್ಲಿ ಹೋಗ್ತಾ ಇದ್ದಾಳೆ ಎಂಡ್ ಪಾಯಿಂಟಿಗೆ. ಇದು ಬೇರೆ ಟೈಮಲ್ಲೆಲ್ಲ ಇಲ್ಲಿ ಒಳ್ಳೆ ವ್ಯೂ ಇರ್ತದೆ, ಗೊತ್ತಾಯ್ತಾ? ಅಲ್ಲ, ಈಗ ಉಂಟು, ಬಟ್ ಅಲ್ಲಿ ಹಿಂದ್ಗಡೆ ಫುಲ್ ಫಾಗ್ ಉಂಟು. ಎಂತ ಬಾಡಿ ಬಿಲ್ಡ್ರ? ನಿಮ್ಮ ಬದಲಿಗೆ ನಾನು ಮಾಡು. ಸೊ ಅದೇ ಇಷ್ಟೇ, ದೊಡ್ಡ ಬೆಟ್ಟ ಪೀಕ್. ಸಿಗರೇಟ್ ಅಲ್ಲ. ಈಗ ಇಲ್ಲಿ ಕ್ವಿಕ್ ಬೈಟ್ಸ್, ದೊಡ್ಡ ಬೆಟ್ಟ, ಬಿಸಿ ಹಳದಿ ಹುಡಿ ಹಾಕಿ ಎಲ್ಲ ಹಳದಿ ಮ್ಯಾಗಿ, ಮತ್ತೆ ಎಂತ ಬ್ರೆಡ್ ಆಮ್ಲೆಟ್ ಅಲ್ಲ, ತಿನ್ನು. ಇಲ್ಲಿ ನಿಂಗೆ ಗೊತ್ತೇ ಆಗ್ಲಿಕ್ಕಿಲ್ಲ ಬಿಸಿ. ಹೌದು, ಒಳ್ಳೆದುಂಟಾ? ಪ್ಲೇನ್ ಮ್ಯಾಗಿ ಒಳ್ಳೆದುಂಟು. ಮ್ಯಾಗಿಯೇ ಅಲ್ಲ, ಇದು ಸ್ವಲ್ಪ ಗಂಜಿ ತರ. ಆಕ್ಚುಲಿ ನಾನು ಕಾಫಿ ಟೀ ಕುಡಿಯೋಳಲ್ಲ, ಬಟ್ ಇಲ್ಲಿ ಚಳಿಯಲ್ಲಿ ಏನಾದ್ರೂ ಬೇಕಲ್ಲ, ಅದಕ್ಕೆ ಈಗ ಕುಡಿತಾ ಇದ್ದೇನೆ ಕಾಫಿನ. ಇಲ್ಲಿ ಅಂತ ಟೇಸ್ಟ್ ಗೊತ್ತಾಗ್ತಿಲ್ಲ, ಬಿಸಿ ಒಂದು ಒಳಗೆ ಹೋಗ್ತದಲ್ಲ ಅಂತ ಆಗ್ತದೆ. ಒಳ್ಳೆದುಂಟಲ್ಲ? ಒಳ್ಳೆದುಂಟು. ಇಲ್ಲೆಲ್ಲ ಸ್ವಲ್ಪ ಬಿಸಿಯಾಗಿ ಹಬ್ಬ ಆಯ್ತು ಒಮ್ಮೆ. ಬಿಸಿ ಉಂಟಾ? ಹೇಗುಂಟು? ಒಳ್ಳೆ ಉಂಟು. ಲತಾ ಹೋಟ್ಲಾಗಿ ಉಂಟಾ? ಇಲ್ಲ ಅಲ್ಲ, ಲತಾ ಹೋಟ್ಲ. ಹೌದಲ್ಲ? ಅದು ಬೆಳಿಗ್ಗೆ ಇದೆಲ್ಲ ತಿನ್ನುವಂತ ಆಗ್ತದೆ, ಯಾಕಂದ್ರೆ ಅದು ಎಣ್ಣೆ ಕೂಡ ಅವ್ರು ಯೂಸ್ ಮಾಡುದು ಫ್ರೆಶ್ ಅಂತ ಯೋಚಿಸುದು. ನನ್ಗೆಂತ ಹಾಗೆ ರೀಯೂಸ್ಡ್ ಆಯಿಲ್ ಅಂತ ಕಾಣುದಿಲ್ಲ, ಬಟ್ ಸ್ವಲ್ಪ ಬೇಯಿಸಿದ್ದು ಕಮ್ಮಿ ಆಯ್ತಾ ಅಂತಲ್ಲ. ಒಳ್ಳೆದು ಚಿಲ್ಲಿ ಗಟ್ಟಿ ಉಂಟು ಸ್ವಲ್ಪ. ಒಂದಕ್ಕೆ 20 ರೂಪೀಸ್. ಹೌದಾ? ಮತ್ತೆ ಮೊಟ್ಟೆ ಕೊಟ್ಟಿದ್ದಲ್ಲ, ಮತ್ತೆಂತ ಊರಲ್ಲಿ 20ಗೆ 4 ಬರ್ತದೆ. ಹೌದಾ? ನೋಡಿ, ಲತಾ ಹೋಟ್ಲ್ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು. ಸ್ಪೈಸಿ. ನನ್ಗೆ ಗ್ಯಾಸ್ ಆಗ್ತದೆ. ನೀವು ತಿನ್ಬೇಡಿ, ಗ್ಯಾಸ್ ಆಗ್ತದೆ, ಬಟ್ ಪಪಾಸ್ ಇಲ್ಲಿ ತನಕ ಬರ್ತದ ಇಲ್ಲ ಅಲ್ಲ, ಅದಕ್ಕೆ ತಿನ್ನೋದು. ಲೆಮನ್ ಸ್ಕ್ವೀಸ್ ಮಾಡಿ ಕೊಡ್ತಾರೆ, ಹಿಂಡಿ ಡಿಫ್ರೆಂಟ್ ಬೇಲ್ಪುರಿ ಒಳ್ಳೆ ಉಂಟು. ಇದು ನಿಮ್ಮದು ಗೋಲ್ಗಪ್ಪ ಅಂಗಡಿಗೆ ಹೋದಾಗ ಸುಕ್ಕಪುರಿ ತಿಂತೀರಲ್ಲ, ಹಾಗೆ ಉಂಟು ಟೇಸ್ಟ್. ಹೌದಾ? ಓಕೆ, ಸೊ ಈಗ ಟೀ ಫ್ಯಾಕ್ಟರಿ ಅಂತ ಒಂದು ಬಂದಿದ್ದೇವೆ. ಅವ ದೊಡ್ಡ ಬೈತಿದ್ದ ಮಾರೆ ಗಾಡಿ ಇಡುವಾಗ, ಮೂಲೆಯಲ್ಲಿ ಇಟ್ಟಿದ್ದೇವೆ. ಬಟ್ ವ್ಯೂ ಇಲ್ಲಿಂದ ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಸೂಪರ್ ಆಗಿದೆ.
ಹೋಗುವ ಸೊ ಅಲ್ಲಿ ಒಳಗೆ ಟೀ ಹೋಗುವ. ಗಾರ್ಡನ್ ಅಂತ ಮ್ಯಾಪ್ ಅಲ್ಲಿ ಬೇರೆ ತೋರಿಸ್ತಿತ್ತು, ಅವಾಗ ಕೈ ತೋರಿಸಿ ಹೀಗೆ ಮಾಡಿದ, ಅದಕ್ಕೆ ನಾವು ಒಳಗೆ ಬಂದದ್ದು. ನೋಡುವ ಈಗ ಅದೇ ಟೀ ಫ್ಯಾಕ್ಟ್ರಿಯಾ ಇಲ್ಲ ಬೇರೆ ಬೋಳಿಸಿದ್ದು ನಮ್ಮನ್ನು. ಆಯ್ತಾ, ಹೋಗುವ. ನೀವು ಇಲ್ಲಿ ಹೋಗುವಾಗ ಒಂದು ಪಾಯಿಂಟ್ ನೆನಪಿಡಿ, ನಾವು ಹೋಗಿದ್ದು ಬೆಂಚ್ ಮಾರ್ಕ್ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ, ನೀವು ಹೋಗಬೇಕಾದದ್ದು ಟೀ ಫ್ಯಾಕ್ಟ್ರಿಗೆ. ಆಯಿತಾ, ನಾನು ಫೋಟೋ ಹಾಕ್ತೇನೆ. ಅಲ್ಲಿ 2 ರೋಡ್ ಹೋಗ್ತದೆ, ಒಂದು ಲೆಫ್ಟಿಗೆ ಒಂದು ರೈಟಿಗೆ. ನೀವು ರೈಟಿನ ರೋಡ್ ತೆಗಿಬೇಕು, ಇಲ್ಲಾಂದರೆ ಇಲ್ಲಿ ಬರ್ತೀರಿ. ಆಯಿತಾ, ಆ ಪಾಪ್ಯುಲರ್ ಮತ್ತು ಒಳ್ಳೆ ರಿವ್ಯೂ ಇದ್ದದ್ದು ಇನ್ನೊಂದು, ಇದು ಕೂಡ ಒಳ್ಳೆದಿದೆ. ಬಟ್ ನಮಗೆ ಒಳಗೆಲ್ಲ ಹೋಗಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ತುಂಬ ಇದೆ, ಇಲ್ಲಿ ಚಾಕ್ಲೇಟ್ಸ್ ಮಾರ್ತಾರೆ, ಇಲ್ಲಿ ನಿಮಗೆ ಲೇಡೀಸಿಗೆ ಜುಮ್ಕಾ ಅದು ಇದೆಲ್ಲ ಸಿಗ್ತದೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ ಇನ್ನೊಂದು ಕಡೆ ಬೆಟರ್ ಇರುತ್ತೆ. ಬಟ್ ನಾವು ಹೋಗಲಿಲ್ಲ, ಟೀಯೇ ಅಲ್ಲ, ಕಾಫಿ, ಟೀ, ಚಾಕ್ಲೇಟ್, ಅದಕ್ಕೆ ನಾವು ಇಲ್ಲೇ ಹೊಡಿದ್ದು. ಇಷ್ಟು ಬಂದದಕ್ಕೆ ಒಂದು ಲೆಮನ್ ಟೀ ಸಿಕ್ಕಿತ್ತು, ಇವಳಿಗೆ ಒಂದು ನಾರ್ಮಲ್ ಟೀ. ಫ್ರೀ ಆಗಿ ಬಿಟ್ಟಿಗೆ. ಒಳ್ಳೆದುಂಟು, ನೀನು ಇದು ಕುಡಿ. ಇದು ಸಹ ಒಳ್ಳೆ ಲೆಮನ್ ಟೀ ತುಂಬಾ ಒಳ್ಳೆದಿದೆ. ಲೆಮನ್ ಟೀ ಒಳ್ಳೆದುಂಟು. ಇದು ಸ್ಪ್ರೈಟ್ ಇದು ಕೂಡ ಒಳ್ಳೆದುಂಟು. ಸೊ ಬೇಸಿಕ್ಲಿ ಎಂತ ಜಾಸ್ತಿ ಇಲ್ಲ ಇಲ್ಲಿ. ಆಕ್ಚುಲಿ ಹೇಗೆ ಪ್ರೊಸೆಸ್ ಎಲ್ಲ ಆಗ್ತದೆ ಅಂತ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಹೊರಗಡೆಯಿಂದ ಎಲ್ಲ ಬರ್ದೆಲ್ಲ ಹಾಕಿದ್ದಾರೆ ಅಷ್ಟೇ. ಬರುದು ಒಂದು ಕಾಫಿ ಕುಡಿಯೋದು, ಬೇರೆ ಎಂತ ಇಲ್ಲ ಇಲ್ಲಿ. ಎಕ್ಸಿಟ್ ಆಗುದು. ಓಕೆ, ನಾವೀಗ ಅಲ್ಲಿ ಟೀ ಫ್ಯಾಕ್ಟ್ರಿ ಅಲ್ಲಿಂದ ಬೊಟಾನಿಕಲ್ ಗಾರ್ಡನ್, ಗವರ್ನಮೆಂಟ್ ಇದು ಬೊಟಾನಿಕಲ್ ಗಾರ್ಡನ್ ಮಾತಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಾಂದ್ರೆ ಟಪ ಅಂತ ಮಾತಾಡ್ತಾಳೆ. ಇದು ವಿಡಿಯೋ ಅನ್ನೋದಾಗ ಸ್ವಲ್ಪ ಕಷ್ಟ ಮಾತಾಡ್ಲಿಕ್ಕೆ. ಬೊಟಾನಿಕಲ್ ಗಾರ್ಡನ್ ನೋಡ್ಲಿಕ್ಕೆ ಹೀಗೆ ಉಂಟು, ಗಾರ್ಡನ್ ತರವೇ ಉಂಟು ನೋಡ್ಲಿಕ್ಕೆ. ಜನ ಕೂಡ ತುಂಬಿದ್ದಾರೆ. ಬಿಸಿಲು ಸಹ ಸ್ಟಾರ್ಟ್ ಆಗಿದೆ. ಹೌದು, ಬಿಸಿಲು ಸ್ಟಾರ್ಟ್ ಚಳಿ ಆಗಿದೆ, ಸಹ ಇದೆ. ಬಟ್ ಸೆಕೆ ಇಲ್ಲ. ಅದೇ ಚಳಿ ಬಟ್ ಇದೆ. ಎಷ್ಟು ಜನ ಮಾರೆ ಇಲ್ಲಿ. ನಾನು ಯೋಚಿಸುದು ಜನ ಅಂದ್ರೆ ತುಂಬಿ ಹೋಗಿದೆ. ಗಾರ್ಡನ್ ಅಲ್ಲ ಇದು, ಛತ್ರ ಮಾರ್ಕೆಟ್ ಆಗಿದೆ. ಛತ್ರ. ಮಕ್ಕಳಿಗೆಲ್ಲ ಆಡ್ಲಿಕ್ಕೆ ಒಳ್ಳೆ ಜಾಗ ಇದೆ. ನಾನೇನು ಮಗು ಅಲ್ಲ. ನನ್ಗೆ ಇನ್ನೊಮ್ಮೆ ಬರ್ತೀಯ ಅಂತ ಕೇಳಿದ್ರೆ ನಾನು ಬರುದಿಲ್ಲ ಇಲ್ಲಿ. ನೀನ್ ಬರ್ತೀಯಾ? ಇಲ್ಲ, ನಾನು 2 ವರ್ಷ ಮುಂಚೆ ಕೂಡ ಬಂದಿದ್ದೆ, ಅಂದ್ರೆ ಹೊರಗಿಂದ. ಬೇಡ ಅಂತ ಹೇಳಿದ್ದು. ಸೊ ಇಲ್ಲಿ ಒಳ್ಳೆದುಂಟು, ಅಂದ್ರೆ ಗ್ರೀನರಿ ಅದೇ ಉಂಟು. ಗ್ರೀನರಿ ಯಾರಿಗೆಲ್ಲ ಈಗ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆಲ್ಲ ಇಂಟ್ರೆಸ್ಟ್, ಸೈನ್ಸ್ ಸ್ಟೂಡೆಂಟ್ಸ್ ಅಂತವರಿಗೆಲ್ಲ ಈ ಪ್ಲೇಸ್ ಸ್ವಲ್ಪ ಇಷ್ಟ ಆಗ್ತದೆ. ಅದರ್ವೈಸ್ ಇಲ್ಲಿ ಜಸ್ಟ್ ಬಂದು ತಿಂದು ಗಮ್ಮತ್ ಮಾಡಿ ಹೋಗ್ಲಿಕ್ಕೆ ಎಲ್ಲ ಬೆಸ್ಟ್, ಒಂಥರ ಪಾರ್ಕ್ ತರ ಅಷ್ಟೇ. ಅಷ್ಟೇ, ಬೇರೆ ಎಂತೆಲ್ಲ. ಬಟ್ ನಿಮ್ಗೆ ಅದು ಹೂ ಇದು ಒಂದೊಂದು ರೂಮ್ ಮಾಡಿದ್ದಾರೆ, ಇದು ಗಿಡ ಅದು ಗಿಡ ನೋಡಿ. ಇದು ಮರ ಮೋಸ್ಟ್ಲಿ 300 ವರ್ಷ ಆಗಿರ್ಬೋದು. ಬಟ್ ನಾನೆಂತ ಮಾಡುದು, ನೀವೆಂತ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಆಡ್ಲಿಕ್ಕೆ ಒಳ್ಳೆ ಒಂದು ಫ್ರೀ ಟೈಮ್ ಇದ್ರೆ ಬಂದು ನೋಡಿ ಊಟಿಯಲ್ಲಿ. ಬಟ್ ನನ್ನ ಪ್ರಕಾರ ಇನ್ನೂ ಸಹ ನಾವು ಬೇರೆ ಜಾಗ ಉಂಟು, ತುಂಬಾ ಒಳ್ಳೆ ಜಾಗ. ನಿಮ್ಗೆ ದಿನ ಒಂದೇ ದಿನ ಇರುದು, 2 ದಿನ ಇರುದು ಅಂದ್ರೆ ಇಲ್ಲಿ ಬರ್ಬೇಕಂತ ಇಲ್ಲ, ಸತ್ಯ ಹೇಳ್ಬೇಕಾದ್ರೆ. ಅಷ್ಟು ಜೋರು ಕೊಲೊನೆಲ್ಸ್ ಅಂತ ಒಂದು ಜಾಗ ಉಂಟು, ರೆಸ್ಟೋರೆಂಟ್. ಅಲ್ಲಿ ಊಟ ಮಾಡಿ ಬಂದು ಹೊಟ್ಟೆ ತುಂಬಿತ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು ಇಷ್ಟು ಫ್ಯಾನ್ಸಿ ರೆಸ್ಟೋರೆಂಟಲ್ಲಿ ಕ್ವಾಂಟಿಟಿ ಅಷ್ಟಿತ್ತು. ಅವನೇ ಹೇಳಿದ್ದು, ನೀವು ಅಷ್ಟು ತಿನ್ನಬೇಡಿ, ಆಗ್ಲಿಕ್ಕಿಲ್ಲ ತಿನ್ಲಿಕ್ಕೆ ಅಂತ. ಸೊ ಅಷ್ಟು ಆರ್ಡರ್ ಮಾಡಬೇಡಿ, ಇಬ್ಬರೇ ಇರೋದಲ್ಲ. ಸೊ ಸ್ವಲ್ಪ ರೈಸ್ ಎಕ್ಸ್ಟ್ರಾ ಇತ್ತು, ಅದು ಪಾರ್ಸೆಲ್ ಮಾಡಿ ಹೋಗಿದ್ದು. ಈಗ ನೋಡಿ, ಇದು ಆ್ಯಕ್ಚುಲಿ ಇದು ಹೋಮ್ ಸ್ಟೇ ಅಲ್ಲ, ಎಂತ ಹೋಟೆಲೇ ಬೇಸಿಕ್ಲಿ, ಗೆಸ್ಟ್ ಹೌಸ್. ಬಟ್ ಇಲ್ಲಿ ನಿಮಗೆ ಮೇಲೊಂದು ಕೆಫೆ ಕೂಡ ಇದೆ, ಒಳಗೆ ರೆಸ್ಟೋರೆಂಟ್ ಕೂಡ ಇದೆ ಮೋಸ್ಟ್ಲಿ. ಸೊ ಹೋಗಿ ಟ್ರೈ ಮಾಡಿ, ಕೊಲೊನೆಲ್ಸ್ ಅಂತ. ಒಳ್ಳೆ ವಿಂಟೇಜ್ ವೈಬ್ ಇದೆ, ಸ್ವಲ್ಪ ಪ್ರೈಸಿ, ಬಟ್ ಕ್ವಾಂಟಿಟಿ ಅಷ್ಟೇ ಇದೆ. ನಾವು ತಿಂದಷ್ಟು 4 ಜನ ತಿನ್ಬೋದಿತ್ತಲ್ಲ. ಒಂದು ನನ್ನ ತರದವರೆಲ್ಲ ಬಂದ್ರೆ 2 ಹುಡುಗರು 2-3 ಜನ ಹೋಗ್ಬೋದು. 2 ಹುಡುಗರು 2 ಹುಡುಗಿಯರು ಬಂದರೆ ಕರೆಕ್ಟ್ ಆಗ್ತಿತ್ತು. ಹೋಗುವ, ನಿದ್ದೆ ಬರ್ತಾ ಉಂಟು. ಸೊ ನಾವೀಗ ಬಂದಿದ್ದೇವೆ ಎಮರಾಲ್ಡ್ ಡ್ಯಾಮ್. ಆಯ್ತಾ, ಇದು ಬೇಸಿಕ್ಲಿ ಎಮರಾಲ್ಡ್ ಲೇಕ್. ಇದು ಎಮರಾಲ್ಡ್ ಡ್ಯಾಮ್ ಇಂದ ನೀರು ಹೋಗ್ತಾ ಉಂಟು ಎಲ್ಲರಿಗೆ ಕುಡಿಲಿಕ್ಕೆ, ಎಂತ ಸ್ನಾನ ಮಾಡ್ಲಿಕ್ಕೆ ನನ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಹಾಗೆ ಹೋಗುದಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನೋಡು, ಹೋಗುವ ಬನ್ನಿ. ಸೊ ಅದು ನಾನೀಗ ಅಲ್ಲಿ ಹಿಂದೆ ಕೆಲಸ ಮಾಡೋರ ಹತ್ರ ಕೇಳ್ತೇನೆ, ಮತ್ತೆ ಹೋಗ್ತೇವೆ. ಆಯ್ತಾ, ಹೋದ್ರೆ ನಿಮ್ಗೆ ವಿಡಿಯೋ ಸಿಗ್ತದೆ, ಇಲ್ಲಾಂದ್ರೆ ಸಿಕ್ಕುದೆ. ಓಕೆ, ಸೊ ಈಗ ನಾವು ಎಮರಾಲ್ಡ್ ಡ್ಯಾಮ್ ಹತ್ರ ಹೋಗ್ತಾ ಇದ್ದೇವೆ. ಭಯಂಕರ ಉಂಟು ವ್ಯೂ. ಇದಲ್ಲ, ಇದು ನೋಡಿ. ಸೊ ಅವರು ಅಲ್ಲಿ ನಾವು ಅವರು ಹೇಳಿದಂತಂದ್ರೆ ಇಲ್ಲಿ ಸೀದಾ ಇಲ್ಲಿಂದಲೇ ಹೋದ್ರೆ ಲೇಕಿಗೆ ಮುಟ್ತೇವೆ. ಹೌದು, ನೋಡುವ ಹೇಗೆ ಉಂಟಂತ. ಆಕ್ಚುಲಿ ನೋಡಿ, ಇಲ್ಲಿಂದ ನೋಡಿದಾಗ ಅದೆಂತ ಲೇಕ್ ಕಾಣುದಿಲ್ಲ, ಗುಡ್ಡ ತರ ಕಾಣ್ತಾ ಉಂಟು. ಲೇಕ್ ಡ್ಯಾಮ್. ಬಟ್ ನಾವು ಮೇಲೆಯಿಂದ ನೋಡಿದಾಗ ಆ ಸೈಡ್ ಲೇಕ್ ಇತ್ತು, ಈ ಸೈಡ್ ಡ್ಯಾಮ್ ಇದು. ಇದ್ರೊಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲ, ಇಲ್ಲಿ ಹೋಗ್ಬೋದು, ಓಪನ್ ಉಂಟಾ. ಸೊ ಬೇಸಿಕ್ಲಿ ಇದೆ ಎಮರಾಲ್ಡ್ ಲೇಕ್. ಈಗ ಮಣ್ಣು ತುಂಬಿದೆ. ಬಟ್ ವ್ಯೂ ಸೂಪರ್ ಉಂಟು. ನಿಮ್ಗೆ ಫುಲ್ ಯಾವ್ದೋ ಒಂದು ಊರೇ ಕಾಣ್ತದೆ.
ಫುಲ್ ಮಡ್ಡು ತುಂಬಿ ಹೋಗಿದೆ. ಬಟ್ ಚಂದ ಉಂಟಲ್ಲ. ಇದು ಬೇರೆ ತರ, ಇದು ಕ್ಯಾನ್ಯನ್ ಏನೋ ಹೇಳ್ತಾರೆ ಅದು. ಅದು ನಮ್ದು ಅಲ್ಲಿ ಕಜಾಕ್ಸ್ತಾನ್ ನೋಡಿದಲ್ಲ ಆ ತರ ಉಂಟು. ಹೌದು, ಚಂದ ಉಂಟು. ಮೋಸ್ಟ್ಲಿ ಮಾನ್ಸೂನ್ ಟೈಮಲ್ಲಿ ಇನ್ನೂ ಸಹ ಚಂದ ಕಾಣ್ತದೆ, ಅಂದ್ರೆ ಗ್ರೀನರಿ ಆಗಿ ಅಲ್ಲ. ಸೊ ಅಲ್ಲಿ ಮೇಲಿಂದ ಕೆಳಗೆ ಬಂದು ಇಲ್ಲಿ ನೋಡಿ, ನಾನು ಎಣಿಸಿದ್ದು ಮೇಲಿಂದ ಇವರು ಇಲ್ಲಿ ಅದು 4 ಜನ ಕುತ್ಕೊಂಡಿದ್ರು. ಇದು ಆಕ್ಚುಲಿ ದೇವರ ಮೂರ್ತಿ. ನಮ್ಗೆ ಅಲ್ಲಿ ಮೇಲಿಂದ 4 ಜನ ಕೂತ್ಕೊಂಡಾಗಿ ಕಾಣಿಸ್ತಿತ್ತು. ಸೊ ನಾವು ಅನ್ಕೊಂಡೆ ಅಲ್ಲಿ 4 ಜನ ಕೂತಿದಾರಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತ ನಾವು ಬಂದಿದ್ದೆ. ಆಕ್ಚುಲಿ ಇಲ್ಲಿ ಬಂದ ಮೇಲೆ ನೋಡ್ತೇವೆ ದೇವರದ್ದು ಮೂರ್ತಿ ಇರೋದು. ಖುಷಿ ಆಯ್ತು ನೋಡಿ. ಇದು ನೋಡಿ, ನೀರು ಭಯಂಕರ ಫೋರ್ಸ್ ಅಲ್ಲಿ ಬರ್ತಾ ಉಂಟು. ನನ್ನ ತಾಯಿ ನೋಡಿದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಅವರಿಗೆ ಟೆನ್ಷನ್ ಆಗುತ್ತೆ ನೀರೆಲ್ಲ ನೋಡಿ. ಯಾಕೋದ್ರಿ ಅಂತ. ಹೌದು. ಸೊ ನೋಡಿ ಸ್ಪೀಡ್ ನೋಡಿ ನೀರಿದು. ಇದು ನೋಡಿ 9th ಮೈಲ್, ಜನ ನೋಡಿ ಮಾರೆ, ಒಳ್ಳೆ ವ್ಯೂ ಉಂಟು ಮಾತ್ರ. ಸೊ ಇವತ್ತಿನ 5th ವರ್ಕೌಟ್. ಇನ್ನೊಂದು ಗುಡ್ಡೆ ಹತ್ತಾ ಇದ್ದೇವೆ, ತಿರುಗು ಅಲ್ಲಿ ನೋಡಿ ತೋರಿಸಿ. ಅಲ್ಲಿ ಮೇಲೆ ಹೋಗಿ ಅಲ್ಲಿ ಒಂದು ವ್ಯೂ ಉಂಟು ಆಯ್ತಾ, ಅಲ್ಲಿ ನೋಡುವ. ಸನ್ಸೆಟ್ ಎಲ್ಲ ಆಯ್ತು. ಇದು 9th ಮೈಲ್. ಇದು 9th ಮೈಲ್ ಅಂತ. ಎಷ್ಟು ಮೈಲ್ ಗಟ್ಲೆ ತಿರುಗುದು ಗೊತ್ತಿಲ್ಲ. 9th ಮೈಲ್ ಅಂದ್ರೆ ಇಲ್ಲಿ 9 ಮೈಲ್ ನಡಿಬೇಕಾ ಅಂತ. ಬಟ್ ಇದು ಇಲ್ಲಿ ನೋಡಿ ಬರೀ ಸ್ಕೂಲ್ ಟ್ರಿಪ್ಪಿನ ಮಕ್ಕಳೇ ತುಂಬಿದ್ದಾರೆ. ಸ್ವಲ್ಪ ಡಾರ್ಕ್ ಉಂಟು, ಬಟ್ ನೋಡಿ ವ್ಯೂ ನೋಡಿ. ವಾಪಸ್ ಆ ವ್ಯೂ ಇದು ವ್ಯೂ ಅಲ್ಲ, ಹಿಂದ್ಗಡೆ ನೋಡಿ ಚಂದ ಇದೆ. ಬಾ ಮಾರೆ ಇಲ್ಲಿ, ಎಲ್ಲಿ ನೋಡಿ ಎಷ್ಟು ಚಂದ ಕಾಣ್ತದೆ ನೋಡು. ಅಯ್ಯೋ ಪ್ರೀತಿ ನೋಡ ಅವಳಿಗೆ.